ಆರ್ಎಸ್ಎಸ್ನವರು ಪಾಕಿಸ್ತಾನದ ಏಜೆಂಟ್ಗಳ ಸಂಘದ ಫಂಡಿಂಗ್ ಎಲ್ಲಿಂದ ಆಗುತ್ತಿದೆ? ಪಿಕೆ ಬಿಗ್ ಬಾಂಬ್, ಕಮಲ ಕೆಂಡ. ಆರ್ಎಸ್ಎಸ್ನವರು ಪಾಕಿಸ್ತಾನದ ಏಜೆಂಟ್ಗಳ ಸಂಘ ಪರಿವಾರಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ? ಆ ಸಂಘಟನೆಗೆ ಯಾರು ಫಂಡಿಂಗ್ ಮಾಡ್ತಿದ್ದಾರೆ? ಇಂಥ ಪ್ರಶ್ನೆಗಳನ್ನ ಕೇಳಿದ್ದು ನಾವಲ್ಲ, ಬದಲಿಗೆ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗಾದ್ರೆ ಏನಿದು ಆರ್ಎಸ್ಎಸ್ ಪಾಕ್ನ ಲಿಂಕ್ ಅಂದ್ರ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನ ಹಣಿಯಬೇಕಾದ್ರೆ ಬಳಸುವ ಪದಗಳಲ್ಲಿ ಹಿಂದೂ ವಿರೋಧಿ, ಮುಸ್ಲಿಂ ಪರ, ಜೊತೆಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಅಂತ ಬಿಂಬಿಸಲಾಗುತ್ತೆ. ಆದ್ರೀಗ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಿಸಿರೋ ಬಿಗ್ ಬಾಂಬ್ ಕಮಲ ಪಾಳೆಯದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಆರ್ಎಸ್ಎಸ್ ಬುಡ ಗಡಗಡ ಅಲಗಾಡುವಂತೆ ಮಾಡಿದೆ. ಯಾಕಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರೋ ಆರೋಪ ಅಂತಿದ್ದದ್ದಲ್ಲ, ಆರ್ಎಸ್ಎಸ್ನ ಆದಾಯದ ಮೂಲದ ಬಗ್ಗೆ. ಆರ್ಎಸ್ಎಸ್ಗೆ ಆದಾಯ ಎಲ್ಲಿಂದ ಬರ್ತಿದೆ? ಈ ಸಂಘಟನೆಗೆ ಫಂಡಿಂಗ್ ಯಾರು ಮಾಡುತ್ತಿದ್ದಾರೆ? ಈ ಬಗ್ಗೆ ಆಡಿಟ್ ಮಾಡಿಸಬೇಕು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ಮುಖಂಡರ ದಿನನಿತ್ಯದ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣದ ಹಣಕಾಸಿನ ಮೂಲ ಯಾವುದು ಅಂತ ಬಹಿರಂಗಪಡಿಸಬೇಕು. ಆರ್ಎಸ್ಎಸ್ ಮತ್ತು ಅದರ 2500ಕ್ಕೂ ಹೆಚ್ಚು ಅಂಗಸಂಸ್ಥೆಗಳ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಹೀಗೆ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸೋದಕ್ಕೆ ಅದೇನ್ ಕಾರಣ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ರಾಹುಲ್ ಗಾಂಧಿ ಆದಾಯ 11 ಕೋಟಿ, ವಿದೇಶಿ ಪ್ರವಾಸಕ್ಕೆ 60 ಕೋಟಿ ವೆಚ್ಚ. ರಾಹುಲ್ ಗಾಂಧಿ ತಂಟೆಗೆ ಬಂದಿದ್ದಕ್ಕೆ ರೊಚ್ಚಿಗೆದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಮೊನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸದ ಬಗ್ಗೆ ಬಿಜೆಪಿ ಪ್ರಶ್ನೆಗಳನ್ನ ಎತ್ತಿತ್ತು. ಜೊತೆಗೆ ಅವರ ಹಣಕಾಸಿನ ಮೂಲವನ್ನ ಬಹಿರಂಗಪಡಿಸುವಂತೆ ಒತ್ತಾಯಿಸಿತ್ತು. ಯಾಕಂದ್ರೆ ಕಾಂಗ್ರೆಸ್ ನಾಯಕನ ವಾರ್ಷಿಕ ಆದಾಯ ಮತ್ತು ಅವರ ವಿದೇಶಿ ಪ್ರವಾಸಕ್ಕೆ ಖರ್ಚು ಮಾಡಿದ ಹಣದ ನಡುವೆ ಸ್ಪಷ್ಟ ಹೊಂದಾಣಿಕೆ ಇಲ್ಲ ಅಂತೇಳಿ ಬಿಜೆಪಿ ಆರೋಪಿಸಿತ್ತು. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ವಕ್ತಾರ, ಸಂಸದ ಡಾಕ್ಟರ್ ಸಂಬಿತ್ ಪಾತ್ರ, ಕಳೆದ 22 ವರ್ಷಗಳಲ್ಲಿ ರಾಹುಲ್ ಗಾಂಧಿ 54 ವಿದೇಶಿ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ಇದಕ್ಕಾಗಿ ಒಟ್ಟು 60 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದಾಗ್ಯೂ ಕಳೆದ 10 ವರ್ಷಗಳಲ್ಲಿ ಅವರ ಚುನಾವಣಾ ಅಫಿಡವಿಟ್ಗಳಲ್ಲಿ ಬಹಿರಂಗಪಡಿಸಿದಂತೆ ಅವರ ವಾರ್ಷಿಕ ಆದಾಯ ಒಟ್ಟಾರೆಯಾಗಿ ಸುಮಾರು 11 ಕೋಟಿ ರೂಪಾಯಿಗಳಷ್ಟಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ 2013-14ರಿಂದ 2022-23ರವರೆಗಿನ ಫಾರ್ಮ್ 26 ಅಫಿಡವಿಟ್ಗಳಲ್ಲಿ ಅವರು ಘೋಷಿಸಿದ ಆದಾಯದ ವಿವರಗಳ ಆಧಾರದ ಮೇಲೆ 10 ವರ್ಷಗಳಲ್ಲಿ ಅವರ ಒಟ್ಟು ಘೋಷಿತ ಆದಾಯ 11 ಕೋಟಿ ರೂಪಾಯಿ. ವಿದೇಶಿ ಪ್ರವಾಸಗಳಿಗೆ ಖರ್ಚು ಮಾಡಲಾಗಿದೆ ಎಂದು ಹೇಳಲಾದ ಹಣ 60 ಕೋಟಿ ರೂಪಾಯಿ. ಅವರ ಘೋಷಿತ ಆದಾಯ ಕೇವಲ 11 ಕೋಟಿ ರೂಪಾಯಿಗಳಷ್ಟಿದೆ. ಇದು ಮಾಡಿದ ವೆಚ್ಚಕ್ಕಿಂತ 5 ಪಟ್ಟು ಕಡಿಮೆ ಅಂತೇಳಿ ಪಾತ್ರ ಹೇಳಿದ್ದಾರೆ. ಚುನಾವಣಾ ಅಫಿಡವಿಟ್ಗಳಲ್ಲಿ ರಾಹುಲ್ ಗಾಂಧಿ ಮಾಡಿದ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆಯ ಪ್ರಕಾರ 2004ರಲ್ಲಿ ಬಹಿರಂಗಪಡಿಸಿದ ಒಟ್ಟು ಆಸ್ತಿ 55.38 ಲಕ್ಷ ರೂಪಾಯಿ ಮತ್ತು 2024ರಲ್ಲಿ 20.39 ಕೋಟಿ ರೂಪಾಯಿಗಳಷ್ಟಿತ್ತು ಅಂತೇಳಿ ಬಿಜೆಪಿ ಸಂಸದ ಪಾತ್ರ ಹೇಳಿದ್ದಾರೆ. ಇದೇ ವಿಚಾರ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಆರ್ಎಸ್ಎಸ್ ಮುಖಂಡರ ದಿನನಿತ್ಯದ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣದ ಹಣಕಾಸಿನ ಮೂಲ ಯಾವುದು ಅಂತ ಬಹಿರಂಗಪಡಿಸಬೇಕು. ಆರ್ಎಸ್ಎಸ್ ಮತ್ತು ಅದರ 2500ಕ್ಕೂ ಹೆಚ್ಚು ಅಂಗಸಂಸ್ಥೆಗಳ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ನಡೆಸಬೇಕು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ, ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಪ್ರವೇಶಿಸುವ ಮೊದಲು ಅವರ ಸ್ವಂತ ಪ್ರಯಾಣದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಐಟಿ ಇಡಿಯನ್ನ ರಾಹುಲ್ ಗಾಂಧಿ ಮೇಲೆ ಬಿಟ್ಟಿದ್ದೀರಾ? ಮಾಹಿತಿ ತಗೊಳ್ಳಿ. ರಾಹುಲ್ ಗಾಂಧಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಯಾಕೆ ಬಿಟ್ಟಿದ್ದೀರಾ? ಒಳಗೆ ಹಾಕ್ಬಿಡಿ. 13 ವರ್ಷದಿಂದ ಅದೇ ಹಾಡು, ಅದೇ ಟೋಪಿ ಹಾಕ್ತೀರಾ. ರಾಹುಲ್ ಗಾಂಧಿ ನೆಹರು ಕುಟುಂಬ ದೇಶದ್ರೋಹಿ ಅಂತೀರಾ? ಸಾಬೀತು ಮಾಡಿ. ನೀವು ಆಗ ಎಲ್ಲಿಗೆ ಹೋಗಿದ್ರಿ? ಮಾಹಿತಿ ಕೊಡಿ. ಆರ್ಎಸ್ಎಸ್ ಅವರದ್ದು ಐಟಿ ಇದೆಯಾ? ಐಡಿ ಇದೆಯಾ? ಅವರು ರಿಜಿಸ್ಟರ್ ಆಗೇ ಇಲ್ಲ. ಆರ್ಎಸ್ಎಸ್ ಅವರಷ್ಟು ದೊಡ್ಡ ದೇಶದ್ರೋಹಿಗಳು ಮತ್ತೊಬ್ಬರಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವದ ಅತಿ ದೊಡ್ಡ ನೋಂದಾಯಿಸದ ಸಂಘಟನೆಯಾಗಿರುವ ಆರ್ಎಸ್ಎಸ್ ಬೃಹತ್ ಆರ್ಥಿಕ, ರಾಜಕೀಯ ಮತ್ತು ಆಡಳಿತಾತ್ಮಕ ಪ್ರಭಾವವನ್ನ ಹೊಂದಿದೆ. ಆರ್ಎಸ್ಎಸ್ 5 ಪ್ರಮುಖ ಕಚೇರಿ ಸಂಕೀರ್ಣಗಳಿಗೆ ಹೇಗೆ ಹಣಕಾಸು ಒದಗಿಸುತ್ತದೆ ಮತ್ತು ಅದರ ಜಾಗತಿಕ ಸಂಪರ್ಕ ಹಾಗೂ ವಿದೇಶಿ ಲಾಬಿಗೆ ಹೇಗೆ ಹಣ ನೀಡುತ್ತದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವ ಪ್ರಿಯಾಂಕ್ ಖರ್ಗೆ ಪಾಕಿಸ್ತಾನದ ಜೊತೆಗಿನ ಮಾತುಕತೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಬಾರದು ಎಂಬ ಹೊಸಬಾಳೆ ಹೇಳಿಕೆಗೂ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ನವರು ಪಾಕಿಸ್ತಾನದ ಏಜೆಂಟ್ಗಳು. 2 ನೇಷನ್ ಥಿಯರಿ, ಭಾರತ ಪಾಕಿಸ್ತಾನ ವಿಭಾಗ ಆಗಬೇಕು ಅಂತ ಮೊದಲು ಪ್ರಸ್ತಾಪ ಮಾಡಿದ್ದೇ ಆರ್ಎಸ್ಎಸ್ನ ಡಿ.ವಿ. ಸಾವರ್ಕರ್. ಇತಿಹಾಸ ಮೊದಲು ಬಿಜೆಪಿ ಸರಿಯಾಗಿ ಓದಲಿ. ನಮ್ಮ ಯಾವ ಚಾಲೆಂಜ್ ಅನ್ನು ಬಿಜೆಪಿ ಸ್ವೀಕಾರ ಮಾಡಿಲ್ಲ. ಸಾವರ್ಕರ್ ಬ್ರಿಟಿಷರ ಏಜೆಂಟು. 60 ರೂಪಾಯಿ ಪೆನ್ಷನ್ ತಗೊಂತಾ ಇದ್ರು.
RSSನವರೆಲ್ಲ ಪಾಕಿಸ್ತಾನದ ಏಜೆಂಟ್ಗಳೇ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅದೇನೇ ಇದ್ರೂ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದ ಬಗ್ಗೆ ಲೆಕ್ಕ ಕೇಳಲು ಹೋದ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಇಡೀ RSS ಸಂಘಟನೆಯ ಹಣಕಾಸಿನ ಮೂಲವನ್ನೇ ಪ್ರಶ್ನೆ ಮಾಡುವ ಮೂಲಕ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದ್ದಾರೆ. RSS ನಾಯಕರ ವಿದೇಶಿ ಪ್ರವಾಸದ ಲೆಕ್ಕ ಕೊಡುತ್ತಾ ಬಿಜೆಪಿ ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಈ ಆರೋಪಕ್ಕೆ ಕೇಸರಿ ಪಡೆ ಅದೇಗೆ ತಿರುಗೇಟು ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.